ಕುಂದಾಪುರದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿರುವಂತಹ ಜೆಮ್ ಆಫ್ ದಿ ಪ್ಲೇಸ್ ಅಂತಾನೆ ಹೇಳ್ಬಹುದು ಕೋಟ ಶಿವರಾಮ್ ಕಾರಂತರ ಥೀಮ್ ಪಾರ್ಕ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇಲ್ಲಿರೋ ಒಂದೊಂದು ಸ್ಟ್ಯಾಚ್ಯೂನು ಶಿವರಾಮ್ ಕಾರಂತರ ಜೀವನದ ಒಂದೊಂದು ಕಥೆನ ಹೇಳ್ತಾ ಹೋಗುತ್ತೆ. ನಾನ್ ತಿಳ್ಕೊಂಡಿರುವಂತಹ ಸ್ವಲ್ಪ ನಾಲೆಜ್ ನ ಈ ವಿಡಿಯೋದಲ್ಲಿ ನಿಮ್ ಜೊತೆನೂ ಶೇರ್ ಮಾಡ್ತೇನೆ. ನಾನ್ ಹೋಗಿದ್ದಿನ ಮಕ್ಕಳು ಸಮ್ಮರ್ ಕ್ಯಾಂಪ್ ಆಗ್ತಾ ಇತ್ತು. ವಿಚಾರಿಸಿ ನೋಡಿದಾಗ ಗೊತ್ತಾಯ್ತು ಫ್ರೀ ಸಮ್ಮರ್ ಕ್ಯಾಂಪ್ ಅಂತ. 26 ಇಯರ್ಸ್ ಇಂದ ಈ ಶಿಬಿರ ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ. ಮಕ್ಕಳಂತೂ ತುಂಬಾನೇ ಆಕ್ಟಿವ್ ಅಂಡ್ ಕ್ರಿಯೇಟಿವ್ ಆಗಿದ್ರು. ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಗಮ್ಮತ್ ಮಾಡ್ಕೊಂಡು ಥೀಮ್ ಪಾರ್ಕ್ ಒಳಗಡೆ ಎಂಟರ್ ಆದ್ವಿ. ಎಂಟರ್ ಆಗಿದ ಕೂಡಲೇ ಶಿವರಾಮ್ ಕಾರಂತರ ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ಪಕ್ಕದಲ್ಲೇ ಒಂದು ಸಣ್ಣ ಕೆರೆ ಕೂಡ ಉಂಟು. ಪ್ಲೇಸ್ ಅಂತೂ ತುಂಬಾನೇ ಪೀಸ್ಫುಲ್, ಗ್ರೀನರಿ, ಆ ಫ್ರೆಶ್ ಗಾಳಿ ಏನೋ ಒಂಥರ ಮನ್ಸಿಗೆ ಖುಷಿ ಕೊಡ್ತಾ ಇತ್ತು. ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ ಒಂದೊಂದು ಸ್ಟ್ಯಾಚ್ಯೂ ಕೂಡ ಒಂದೊಂದು ಕಥೆನ ಹೇಳುತ್ತೆ. ಪಾರ್ಕ್ ಒಳಗಡೆ ಬಂದಾಗ ಕತೆ ಹೇಳ್ತಾ ಕುತ್ಕೊಂಡಿರುವಂತ ಅಜ್ಜಿ ಮತ್ತು ಮಕ್ಕಳನ್ನ ನೋಡ್ಬೋದು. ಅದ್ ಬೇರೆ ಯಾವ್ದೂ ಅಲ್ಲ, ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟಂತಹ ಮೂಕಜ್ಜಿಯ ಕನಸುಗಳು ಅದನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಮೂರ್ತಿ ಇದು. ಎಂಟ್ರೆನ್ಸ್ ಹತ್ರ 2 ಬೇರೆ ಬೇರೆ ಯಕ್ಷಗಾನ ಮೂರ್ತಿನೂ ನೋಡ್ಬೋದು. ಅದು ಕರಾವಳಿಯ ಹೆಮ್ಮೆಯ ಯಕ್ಷಗಾನವಾದ ಬಡಗುತಿಟ್ಟು ಮತ್ತು ತೆಂಕುತಿಟ್ಟು. ಇಲ್ಲಿ ನೋಡ್ತಾ ಇರುವಂತ ಸ್ಟ್ಯಾಚ್ಯೂ ಬೇರೆ ಯಾವ್ದೂ ಅಲ್ಲ, ಕಾರಂತರ ಚೋಮನ ದುಡಿ ಕಾದಂಬರಿಯ ನಾಯಕನಾದ ಚೋಮ. ಇಲ್ಲಿ ನೋಡಿ, ಯಕ್ಷಗಾನ ವೇಷದಲ್ಲಿರುವಂತಹ ರಾಧಾ ಕೃಷ್ಣ ಮೂರ್ತಿ ನೋಡೋದಕ್ಕೆ ಎಷ್ಟು ಚಂದ ಉಂಟಲ್ವಾ. ವರಾಂಡ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಉಬ್ಬು ಚಿತ್ರ ನೋಡ್ಲಿಕ್ಕೆ ಸಿಗುತ್ತೆ. ಇದು ಬೇರೆ ಯಾವ್ದೂ ಅಲ್ಲ, ಕೆ ಹೆಬ್ಬಾರ್ ಅವರು ಬಿಡಿಸಿರುವಂತಹ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು ರೇಖಾಚಿತ್ರ. ಇಲ್ಲಿ ಪ್ರತಿಯೊಂದು ಜಾಗನೂ ಕಾರಂತರ ಜೀವನ ಶೈಲಿ ತೋರಿಸ್ತಾ ಹೋಗುತ್ತೆ. ಕಾರಂತರು ಕೇವಲ ಕವಿ ಆಗಿರ್ಲಿಲ್ಲ, ಬದಲಾಗಿ ವಿಜ್ಞಾನಿ, ಸಾಹಿತಿ, ನಾಟಕಗಾರ, ಚಿತ್ರಗಾರ, ಪರಿಸರ ಪ್ರೇಮಿ, ಇನ್ನು ಸಾಕಷ್ಟು. ಹೇಳ್ತಾ ಹೋದ್ರೆ ಒಂದಿನ ಸಾಕಾಗೋದಿಲ್ಲ. ಅದಕ್ಕೆ ಅವರಿಗೆ ನಡೆದಾಡುವ ವಿಶ್ವಕೋಶ ಅಂತ ಹೆಸರು ಕೂಡ ಬಂತು. ಈ ಹಾಲ್ ಅಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ. ಜೊತೆಗೆ ಕಾರಂತರು ಹುಟ್ಟಿರೋ ಅಕ್ಟೋಬರ್ ತಿಂಗಳಲ್ಲಿ ಇನ್ನೂ ಸ್ಪೆಷಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾರೆ. ಯಾರು ಬೇಕಾದ್ರೂ ನೋಡ್ಲಿಕ್ಕೆ ಬರ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ ಸಂಡೇ ಮಕ್ಕಳಿಗಂತಾನೆ ಯಕ್ಷಗಾನ, ಸಂಗೀತ, ಡ್ರಾಯಿಂಗ್ ಹಾಗೂ ಭರತನಾಟ್ಯ ಕ್ಲಾಸ್ ಕೂಡ ಇರುತ್ತೆ. ಯಕ್ಷಗಾನ ಕ್ಲಾಸ್ಗೆ ₹1 ಕೂಡ ಕೊಡ್ಲಿಕ್ಕಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಬೆಳಗ್ಗೆ 9:30 ಸಂಜೆ 6 ಗಂಟೆ ತನಕ ಈ ಕ್ಲಾಸಸ್ ನಡೀತಾ ಇರುತ್ತೆ. ನೀವಿಲ್ಲಿ 2 ಫೋಟೋ ಫ್ರೇಮ್ ನ ನೋಡ್ತಾ ಇರ್ಬೋದು. ಇದು ಕಾರಂತರು ಒರಿಜಿನಲ್ ಫೋಟೋ ಫ್ರೇಮ್ ಆಗಿರುತ್ತೆ. ಒಂದು ಅವರು ಯಕ್ಷಗಾನ ಮಾಡ್ತಿರೋ ಅಂತದ್ದು, ಇನ್ನೊಂದು ಅವರು ನಾಟಕ ಪ್ರದರ್ಶನ ಮಾಡ್ತಿರೋ ಅಂತದ್ದು. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚಂದ ಚಂದ ಹ್ಯಾಂಡ್ ಮೇಡ್ ಡ್ರಾಯಿಂಗ್ಸ್, ಪೇಂಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇಲ್ಲಿಂದ ಫಸ್ಟ್ ಫ್ಲೋರ್ ಹೋದಾಗ ಪಬ್ಲಿಕ್ ಲೈಬ್ರರಿ ಕೂಡ ಸಿಗುತ್ತೆ. ಓದ್ಲಿಕ್ಕೆ ಇಂಟ್ರೆಸ್ಟ್ ಇರುವವರು ಯಾರು ಕೂಡ ಬಂದು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸುತ್ತ ನೇಚರ್ ಎಷ್ಟು ಹಸಿರಾಗಿದೆಯಲ್ಲ, ನೋಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಅಷ್ಟು ಖುಷಿ ಆಗ್ತಾ ಉಂಟು. ತುಂಬಾನೇ ಪೀಸ್ಫುಲ್ ಅಂಡ್ ರಿಲ್ಯಾಕ್ಸ್ಡ್ ಅನಿಸ್ತಾ ಇದೆ. ನಾನ್ ನಿಮ್ಗೆ ಇಲ್ಲಿ ತನಕ ಹೇಳಿರೋ ಅಷ್ಟು ಇನ್ಫಾರ್ಮೇಶನ್ ಇದೇ ರೂಮ್ ಇಂದ ತಿಳ್ಕೊಂಡಿರೋದು. ನೀವಿಲ್ಲಿ ಬಂದ ಕೂಡಲೇ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ. ಇಲ್ಲಿ ಕುತ್ಕೊಂಡಿರೋ ಗೊಂಬೆಗಳು ಆ ಸ್ಟೋರಿನ ಹೇಳ್ತಾ ಹೋಗುತ್ತೆ. ಆಗ ನಿಮ್ಗೆ ಈ ಥೀಮ್ ಪಾರ್ಕ್ ಅಲ್ಲಿ ಇರುವಂತಹ ಪ್ರತಿಯೊಂದು ಸ್ಟ್ಯಾಚ್ಯೂವಿನ ಕಂಪ್ಲೀಟ್ ಸ್ಟೋರಿ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮೂರಲ್ಲಿ ಇಷ್ಟೊಳ್ಳೆ ಪ್ಲೇಸ್ ಉಂಟನ್ನೋದು ಅದು ನಮ್ಗೆ ತುಂಬಾನೇ ಹೆಮ್ಮೆ ವಿಷಯ. ನೀವು ಕೂಡ ನಿಮ್ ಮಕ್ಕಳನ್ನ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬನ್ನಿ. ಯಾವ್ದೇ ರೀತಿ ಏಜ್ ಲಿಮಿಟ್ ಆಗ್ಲಿ, ಎಂಟ್ರಿ ಫೀಸ್ ಆಗ್ಲಿ ಇರೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಇಲ್ಲಿ ಬಂದ್ಮೇಲೆ ನಿಮ್ಗೊಂದು ಒಳ್ಳೆ ನಾಲೆಜ್, ಇನ್ಸ್ಪಿರೇಷನ್ ಹಾಗೆ ರಿಲ್ಯಾಕ್ಸ್ಡ್ ಅಂಡ್ ಪೀಸ್ಫುಲ್ ಮೈಂಡ್ ಕೂಡ ಸಿಗುತ್ತೆ. ಹಾಗೆ ಒಂದು ರಿಕ್ವೆಸ್ಟ್, ಇಲ್ಲಿ ಯಾವುದೇ ಸ್ಟ್ಯಾಚ್ಯೂನು ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಪಬ್ಲಿಕ್ ಪ್ರಾಪರ್ಟಿ, ಚೆನ್ನಾಗಿ ನೋಡ್ಕೊಳ್ಳೋದು ನಮ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಷ್ಟೇ ಅಲ್ಲ, ಥೀಮ್ ಪಾರ್ಕ್ ಹೊರಗಡೆ ಸ್ವಲ್ಪ ದೂರದಲ್ಲೇ ಇವರೊಂದು ಹೊಸದಾಗಿ ಏರೋಪ್ಲೇನ್ ಡಿಸ್ಪ್ಲೇನ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಇಲ್ಲೂ ಕೂಡ ವಿಸಿಟ್ ಮಾಡಿ. ನಮಸ್ಕಾರ, ನಾನು ನರೇಂದ್ರ ಕುಮಾರ್ ಕೋಟ ಅಂತ ಹೇಳಿ, ಕೋಟ ವಿವೇಕ್ ಹೈಸ್ಕೂಲ್ ಟೀಚರ್. ಈ ಶಿಬಿರ ಸುಮಾರು 26 ವರ್ಷಗಳಲ್ಲಿ ನಡೀತಾ ಇದೆ. ಕಾರಂತ ಪ್ರತಿಷ್ಠಾನ, ಆಮೇಲೆ ಗೀತಾನಂದ ಫೌಂಡೇಶನ್ನು, ಉಸಿರು ಕೋಟ, ಹಲವಾರು ಸಂಸ್ಥೆಗಳ ಜೊತೆಗೂಡಿ ಈ ಶಿಬಿರ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಬಿಡುವಿನ ವೇಳೆಯಲ್ಲಿ ಸಮಯದ ಸದುಪಯೋಗ ಆಗಬೇಕಂತೇಳಿ ಇಲ್ಲಿ ನಾವು ಶಿಬಿರ ಮಾಡ್ತಾ ಇದ್ದೇವೆ. 10 ದಿವಸ ಶಿಬಿರ ಇರ್ತದೆ. ಮಕ್ಕಳಿಗೆ ವ್ಯಕ್ತಿ ವಿಕಸನವಾಗಲಿಕ್ಕೆ ಬೇಕಾದ ಬೇರೆ ಬೇರೆ ಆಯಾಮಗಳನ್ನು ತೆರೆದುಕೊಡ್ತಾ ಇದ್ದೇವೆ. ಮತ್ತು ಯಾವುದೇ ಇಲ್ಲಿ ಮಕ್ಕಳಿಗೆ ಶುಲ್ಕ ಇಟ್ಟಿಲ್ಲ. ಉಚಿತವಾಗಿ ಎಲ್ಲ ವಿಷಯ ಹೇಳ್ಕೊಡ್ತೀವಿ. ಆಹಾರದಿಂದ ಹಿಡಿದು ಅವ್ರ ತಂಪು ಪಾನೀಯ ಇರ್ಬೋದು, ಉಪಹಾರ ಎಲ್ಲವನ್ನು. ಮತ್ತು ವಿಶೇಷವಾಗಿ ನಾವು ಯೋಗಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಇವತ್ತಿನ ಮಕ್ಕಳು ಮೊಬೈಲ್ ದಾಸರಾಗಿದ್ದಾರೆ. ಮೊಬೈಲನ್ನು ಬಿಡಿಸುವುದರ ಬಗ್ಗೆ, ಮೊಬೈಲಿನ ದುರುಪಯೋಗ ಬಗ್ಗೆ ಮತ್ತು ಆಹಾರ ಸಂಸ್ಕೃತಿಯ ಬಗ್ಗೆ. ಈಗ ನೋಡಿ, ಇಲ್ಲಿ ಮಕ್ಕಳು ಈ ಹಣ್ಣಿಗಾಗಿ ತುಂಬ ಇದು ಸರಿಯಾದ ಈ ಹಣ್ಣು ಈ ಸಮಯಕ್ಕೆ ತಿನ್ನಬೇಕು.
ಈಗ ಯಾವ್ಯಾವ ಕಾಲಕ್ಕೆ ಯಾವ ಆಹಾರ ತಿನ್ನಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಆಹಾರ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಧನ್ಯವಾದಗಳು. ಮರತ್ ಬೇಡ ಯಾರದ ಮರತ್ ಯಾರದು ಸರ್ ಕಾಯಿ ಎಲ್ಲ ತೆಗಿತಿದ್ದೀರಾ ಬಿಡಿ. ಹೋಗಿ ಎಲ್ಲ ಹೋಗಿ ಹೋಗಿ ಈಗ ಹಾಂ ಹೋಗಿ ಹೋಗಿ ಎಲ್ಲ ಹೋಗಿ ಆಯ್ತು. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.